ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಈ ಸೈಟ್ ಮಾರಲು ಬ್ರೋಕರ್ಗಳಿಗೆ ಸೈಟ್ ದಾಖಲೆ ಕೊಡೋ ಮುನ್ನ ಎಚ್ಚರವಾಗಿರಿ. ಯಾಕಪ್ಪ ಅಂದ್ರೆ ದಾಖಲೆಯನ್ನ ಪಡೆದು ನಿಮ್ಮ ಹೆಸರಲ್ಲಿ ಲೋನ್ ಪಡಿತಾ ಇದ್ದಾರಂತ ಕೆಲವು ಕಡೆ ಖದೀಮ್ರು. ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಮಾಡಿ ವಂಚಿಸ್ತಾ ಇದ್ದಾರೆ. ಬ್ಯಾಂಕ್ ಮ್ಯಾನೇಜರ್ಗಳು ಹೀಗೆ ನಕಲಿ ಬ್ಯಾಂಕ್ ದಾಖಲೆಗಳಿಗೆ ಲೋನ್ ಕೊಟ್ಟಿದ್ದು 3 ಬ್ಯಾಂಕ್ ಮ್ಯಾನೇಜರ್ಗಳನ್ನ ಸಿಸಿಬಿ ಇದೀಗ ಬಂಧಿಸಿದೆ. ಐಸಿಐಸಿಐ ಬ್ಯಾಂಕ್ ಸೇಲ್ಸ್ ಮ್ಯಾನೇಜರ್ ರಾಕೇಶ್ ಹಾಗೆ ಸೆಂಟ್ ಮಾರ್ಕ್ಸ್ ರಸ್ತೆಯ ಎಸ್ಬಿಐ ಬ್ಯಾಂಕ್ ಎಜಿಎಂ ಮುರಳೀಧರ್, ಬೆಂಗಳೂರು ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮಲ್ಲಿಕಾರ್ಜುನ ಬಂಧಿತ ಆರೋಪಿಗಳು. ಈ ಹಿಂದೆ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ 5 ಆರೋಪಿಗಳನ್ನ ಸಿಸಿಬಿ ಬಂಧಿಸಿತ್ತು. ಅದೇ ಪ್ರಕರಣದಲ್ಲಿ ತನಿಖೆ ಮುಂದುವರಿಸಿ 3 ಬ್ಯಾಂಕ್ ಮ್ಯಾನೇಜರ್ಗಳನ್ನ ಬಂಧಿಸಿದೆ. ನಿಮ್ ಸೈಟ್ ಮಾರಬೇಕು ಅಂದ್ರೆ ಯಾವ್ದಾದ್ರು ಬ್ರೋಕರ್ಗಳಿಗೆ ಡಾಕ್ಯುಮೆಂಟ್ಸ್ ಅನ್ನ ಕಣ್ಣು ಮುಚ್ಕೊಂಡು ಕೊಡಕ್ ಹೋಗ್ಬೇಡಿ. ಹಿಂದೆ ಮುಂದೆ ಆತ ಯಾರು, ಏನು, ಎತ್ತ, ಎಷ್ಟು ವರ್ಷದಿಂದ ಪರಿಚಯ, ಇವೆಲ್ಲ ನೋಡ್ಕೊಡಿ. ಇಲ್ಲಾಂದ್ರೆ ಸಮಸ್ಯೆಗೆ ಹಿಂಗ್ ಸಿಗಾಕೊಳ್ತೀರಾ ನೋಡಿ. ಗಣರಾಜ್ಯೋತ್ಸವದ ಅಂಗವಾಗಿ ಈಗಾಗಲೇ ಲಾಲ್ಬಾಗ್ನಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಇವತ್ತಿನಿಂದ 28ನೇ ತಾರೀಕು ತನಕ ಈ ಒಂದು ಫ್ಲವರ್ ಶೋ ಇರುತ್ತೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಅನುಭವ ಮಂಟಪ ಅರಳಿದೆ. ಫಲಪುಷ್ಪ ಪ್ರದರ್ಶನ ಜನವರಿ 28ರವರೆಗೂ ಕೂಡ ಇರುತ್ತೆ. ಸಾರ್ವಜನಿಕರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ವೀಕ್ಷಣೆ ಮಾಡಬಹುದು. ಗಾಜಿನ ಮನೆ ಒಳಗೆ ಅಕ್ಕ ಮಹಾದೇವಿ, ಅಂಬಿಗರ ಚೌಡಯ್ಯ ಹಾಗೆ ಕುಂಬಾರ ಗುಡ್ಡಣ್ಣ, ಮಡಿವಾಳ ಮಾಚಿದೇವರನ್ನ ಪೀಠದ ಮೇಲೇರಿಸಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಓಕೆ, ಪ್ರತಿ ವರ್ಷವೂ ಕೂಡ ಲಾಲ್ಬಾಗ್ನಲ್ಲಿ ಇನ್ನೇನು ಗಣರಾಜ್ಯೋತ್ಸವ ಬರ್ತಾ ಇದೆ, ರಿಪಬ್ಲಿಕ್ ಡೇ ಅಂದ್ರೆ ಆ ಹಿಂದೆ ಮುಂದೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಒಂದು ಹೊಸ ಥೀಮ್ ಅನ್ನ ಇಟ್ಕೊಂಡಿರ್ತಾರೆ. ಈ ಸಲ ಏನಪ್ಪಾ ಅಂತ ಹೇಳಿದ್ರೆ ಫಲಪುಷ್ಪ ಪ್ರದರ್ಶನ ಗಣರಾಜ್ಯೋತ್ಸವದಲ್ಲಿ ಅಂದ್ರೆ ಗಣರಾಜ್ಯೋತ್ಸವದ ಅಂಗವಾಗಿ ಅನುಭವ ಮಂಟಪ ಅರಳಿದೆ. ಬಹಳ ಅದ್ಭುತವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ರು. ನೀವು ಹೋಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಕೂಡ ಇರುತ್ತೆ.